ಆಫೀಸಲ್ಲಾಗಲಿ, ಸ್ಕೂಲಲ್ಲಾಗಲಿ, ಹಾಸ್ಟೆಲಲ್ಲಾಗಲಿ, ಬಸ್ಸಲ್ಲಾಗಲಿ, ದಾರಿಲಾಗಲಿ ನೀವು ಕಂಡಂತ ನ್ಯೂನ್ಯತೆಯನ್ನ ಸೇಫ್ಟಿ ಇಲ್ಲ ಅಂತ ಸಂಬಂಧಪಟ್ಟವರಿಗೆ ತಿಳಿಸಿಬಿಟ್ರೆ ನೀವು ಡಿಸಾಸ್ಟರ್ ಮ್ಯಾನೇಜರ್. ಎನಿ ಸೇಫ್ಟಿ ಮೆಷರ್ಸ್. ಸೊ ಹಾಗಾಗಿ ನಾನು ಏನ್ ಕೆಲಸ ಮಾಡೋದು ಅನ್ನೋದನ್ನ ಗೊಂದಲವನ್ನ ಬಿಟ್ಬಿಡ್ಬೇಕು. ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಅದು ಜಾಕೆಟ್ ಹಾಕೊಂಡು ನೆಗೆದು ನದಿಗಳಿಗೆ ಹೋಗಿ ಈಜಿಗೆ ಡಿಸಾಸ್ಟರ್ ಮ್ಯಾನೇಜರು ನಾವೆಲ್ಲ ಅಲ್ಲ ಅನ್ನೋದನ್ನ ಮರ್ತ್ಬಿಡು. ನಾವು ಯಾವುದೇ ದೇಶವನ್ನ ನಾವು ತಗೊಂಡ್ರೆ ಅಲ್ಲಿಯ ಸಮುದಾಯ ಭಾಗವಹಿಸಿರೋದ್ರಿಂದನೇ ಅಲ್ಲಿ ಯಶಸ್ವಿ ಆಗಿರೋದು. ಈಗ ನಾವು ಜಪಾನ್ ಆಗಿರ್ಬೋದು, ಜರ್ಮನಿ ಆಗಿರ್ಬೋದು, ಎಲ್ಲಿ ಆಗಿರ್ಬೋದು, ಬರೀ ಸರ್ಕಾರದಿಂದ ಮಾತ್ರ ಸಾಧ್ಯ ಆಗಿಲ್ಲ. ಸಮುದಾಯ ಭಾಗವಹಿಸಿರೋದ್ರಿಂದ, ಸಮುದಾಯದ ತಿಳುವಳಿಕೆಯಿಂದನೇ ಅವರು ಯಶಸ್ವಿಯನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗ್ತಾ ಇರೋದು. ಮೊದಲಿಗೆ ನಿಮ್ಮಲ್ಲಿ ಒಂದು ವಿನಂತಿ, ನೀವು ಈಗ ಒಂದು ಜಿಲ್ಲೆಯನ್ನ ಪ್ರತಿನಿಧಿಸ್ತೀರಿ. ವಿಕೋಪ ನಿರ್ವಹಣಾ ಕಾಯ್ದೆನಲ್ಲಿ ಜಿಲ್ಲೆಗೂ ಕೂಡ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ. ಸೊ ಹಾಗಾಗಿನೇ ನಾವು ಕೋವಿಡ್ ಅಂತ ಮಹಾಮಾರಿಯನ್ನ ಯಾವುದೇ ದೇಶಕ್ಕೂ ಕಡಿಮೆ ಇಲ್ಲದ ಹಾಗೆ ಯಶಸ್ವಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗಿದ್ದು ನಮಗೆ ಡಿಸ್ಟ್ರಿಕ್ಟ್ ಅಲ್ಲಿ ಅಥಾರಿಟಿ ಇದ್ದಿದ್ದರಿಂದ ಡಿಸಿ ಅವರು ತಾನೇ ಡಿಸಿಷನ್ ತಗೊಂಡು ಪ್ರತಿ ಡಿಸ್ಟ್ರಿಕ್ಟ್ ಅವರು ಅನನ್ಯವಾಗಿ ಕೆಲಸ ಮಾಡಿದ್ರಿಂದಲೇ ಅದು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಒಂದು ಆಕ್ಟ್ ಅಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಸೆಕ್ಷನ್ ನಂಬರ್ 31 ಬರ್ಕೊಳ್ಳಿ, ಚಾಪ್ಟರ್ ನಂಬರ್ 4 ಸೆಕ್ಷನ್ ನಂಬರ್ 31 ನಿಮ್ಮ ಬಾಯಿನಲ್ಲಿ ಇಟ್ಬಿಡ್ಬೇಕಲ್ಲ. ಚಾಪ್ಟರ್ ನಂಬರ್ 4 ಸೆಕ್ಷನ್ ನಂಬರ್ 31 ನಮ್ಮ ಕಾಂಟ್ರಿಬ್ಯೂಷನ್ ಅಲ್ಲಿ ಇದೆ ಅಂತ. ಅಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ಲಾನ್ ಮಾಡಬೇಕು. ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ಲಾನ್ ಕಡ್ಡಾಯವಾಗಿ ಮಾಡಬೇಕು, ಪ್ರತಿ ವರ್ಷ ರಿಫಾರ್ಮುಲೇಟ್ ಆಗಬೇಕು ಅಂತಿದೆ. ಈಗ ತಾವೇನ್ ಮಾಡಬೇಕು ಅಂತಂದ್ರೆ, ತಮ್ಮ ಜಿಲ್ಲೆಯಲ್ಲಿ ಡಿಸಿ ಆಫೀಸಲ್ಲಿ ಒಬ್ರು ಜಿಲ್ಲಾ ವಿಕೋಪ ನಿರ್ವಹಣಾ ತಜ್ಞರು ಇದ್ದಾರೆ. ಅವರು ಸರ್ಕಾರದಿಂದ ನಿಯೋಜನೆ ಆಗಿದ್ದಾರೆ. ಕೊಪ್ಪಳದಲ್ಲಿ ಆನಂದ್ ಇದ್ದಾರೆ, ಗದಗಲ್ಲಿ ರಾಜನಾಳ್ ಇದ್ದಾರೆ, ಬಿಜಾಪುರದಲ್ಲಿ ರಾಕೇಶ್ ಇದ್ದಾರೆ, ಕೋಲಾರದಲ್ಲಿ ಇದ್ದಾರೆ, ಮಂಗಳೂರಲ್ಲಿ ವಿಜಯ್ ಇದ್ದಾರೆ. ಸೊ ಈಗ ಎಲ್ಲಾ ಜಿಲ್ಲೆಗಳಲ್ಲೂ ಒಬ್ರು ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ರೊಫೆಷನಲ್ ಇದ್ದಾರೆ. ಸೊ ನೀವು ನಾಳೆನೆ ಅವರಿಗೆ ಪರಿಚಯ ಮಾಡ್ಕೋಬೇಕು. ಸೊ ಅಂತ ಹೇಳಿ ನಾನು ಇಂಥದ್ದೊಂದು ಕಾರ್ಯಕ್ರಮ ಅಟೆಂಡ್ ಮಾಡಿದೆ, ನಾನು ಫೋಟೋ ಕಳಿಸ್ತೀನಿ ನೋಡಿ ಅಂತ ಮೊದಲು ಕೆಲಸ ಮಾಡಬೇಕಾಗಿರೋದು ಅದು ನೀವು. ತದನಂತರದಲ್ಲಿ ನೋಡಿ, ಈ ವರ್ಷದ ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ಲಾನ್ ಮಾಡುವಾಗ ನಮ್ಮದು NGO ಕಾಂಟ್ಯಾಕ್ಟ್ ನಂಬರ್ ನಿಮ್ ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ಲಾನ್ ಅಲ್ಲಿ ಬರುತ್ತೆ. ಒಂದು ಪೇಜ್ ನಮ್ಮ NGO ಕಾರ್ಯೋದ್ದೇಶಗಳು ಮತ್ತು ನಮ್ದು ಕಾಂಟ್ಯಾಕ್ಟ್ ಅಡ್ರೆಸ್ ನಿಮ್ ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ಲಾನ್ ಅಲ್ಲಿ ಇರಬೇಕು ಕಡ್ಡಾಯವಾಗಿ ಅಂತ ಹೇಳ್ಬೇಕು. ಅವರಿಗೆ ಇರೋ ಹಾಗೆ ನೋಡ್ಕೊಳ್ಬೇಕು. ನೀವು ನಮ್ಮ ಜಿಲ್ಲೆಯ ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಯಾರಾದ್ರೂ ಆಗಿರ್ಲಿ, ಎಲ್ಲರದು ನಿಮ್ಮೆಲ್ಲರದು ಅವ್ರು ರಿಜೆಕ್ಟ್ ಮಾಡೋಕೆ ಬರಲ್ಲ. ಅವ್ರೇನಾದ್ರು ರಿಜೆಕ್ಟ್ ಮಾಡಿದ್ರೆ ನನಗೆ ಹೇಳಿ, ನೀವು ನನಗೆ ಫೋನ್ ಮಾಡಿ ಹೇಳಿ, ನಾನು ಹೇಳ್ತೀನಿ ಅವ್ರಿಗೆ ಮಾಡಬೇಕು. ಮತ್ತೆ ಪ್ರತಿ ವರ್ಷ ರಿಫಾರ್ಮುಲೇಟ್ ಆದಂತ ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ಲಾನ್ ಸಾಫ್ಟ್ ಕಾಪಿ ನನಗೆ ಬರಬೇಕು. ಅದು ಹೇಳ್ಬೇಕು. ಇಮೇಲ್ ಅಡ್ರೆಸ್ ಕೊಟ್ಟಿರ್ತೀವಿ, ನಮ್ದು ಇಮೇಲ್ ಅಡ್ರೆಸ್, ಮೊಬೈಲ್ ನಂಬರ್ ತಗೊಳ್ಳಿ. ನಮಗೆ ರಿಫಾರ್ಮುಲೇಟ್ ಆದ DC ಅವರು ಸಿಗ್ನೇಟರಿ ಇರತಕ್ಕಂಥ ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ಲಾನ್ ನಮಗೆ ಬರಬೇಕು ಪ್ರತಿ ವರ್ಷ ಅಂತ ಹೇಳ್ಬೇಕು. ಸೊ ಅಷ್ಟು ಹೇಳ್ಬೋದಲ್ವಾ? ಮಾತಾಡ್ಬೋದು. ಅಷ್ಟನ್ನ ನೀವು ನೋಡ್ಕೊಳ್ಬೇಕು. ಮತ್ತೆ ಇನ್ನೊಂದಿದೆ, ಜಿಲ್ಲಾ ಪಂಚಾಯತಿನಲ್ಲಿ ನ್ಯಾಚುರಲ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ NDRF, NRDMS, ನ್ಯಾಚುರಲ್ ರಿಸೋರ್ಸ್ ಡೇಟಾ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಒಂದಿದೆ ಸೈನ್ಸ್ ಅಂಡ್ ಟೆಕ್ನಾಲಜಿಯಿಂದ. ಅಲ್ಲಿ ಒಬ್ರು ಟೆಕ್ನಿಕಲ್ ಪರ್ಸನ್ ಇದ್ದಾರೆ, ಇಂಜಿನಿಯರು, GIS ಪ್ರೊಫೆಷನಲ್ಸ್ ಇದ್ದಾರೆ. ಅವರು ನಿಮ್ಮ ಜಿಲ್ಲೆಯ ಪ್ರತಿ ಮ್ಯಾಪ್ ಅನ್ನ ಮಾಡಿರ್ತಾರೆ. ಫಾರೆಸ್ಟ್ ಎಷ್ಟಿದೆ, ಡ್ರೈ ಲ್ಯಾಂಡ್ ಎಷ್ಟಿದೆ, ಅಗ್ರಿಕಲ್ಚರ್ ಲ್ಯಾಂಡ್ ಎಷ್ಟಿದೆ, ಹಾರ್ಟಿಕಲ್ಚರ್ ಎಷ್ಟಿದೆ, ಸ್ಲೋಪ್ ಹೇಗಿದೆ, ಡ್ರೈನೇಜ್ ಹೇಗಿದೆ, ಗ್ರೌಂಡ್ ವಾಟರ್ ಪ್ರಾಸ್ಪೆಕ್ಟಿಂಗ್ ಹೇಗಿದೆ, ಎಲ್ಲ ಮ್ಯಾಪ್ಗಳು ಅವ್ರ ಹತ್ರ ಇರ್ತವೆ. ನೀವು ನಾಳೆನೆ ಹೋಗಿ ಅವ್ರಿಗೆ ಫೋನ್ ಮಾಡಿ ಹೋಗಿ ನಮಗೆ ಎಲ್ಲಾ ಮ್ಯಾಪ್ಗಳನ್ನು ಕೊಡಬೇಕು. ಸಾಫ್ಟ್ ಕಾಪಿನೇ ಕೊಡಬೇಕು, ಹಾರ್ಡ್ ಕಾಪಿ ಅಲ್ಲ, ಸಾಫ್ಟ್ ಕಾಪಿನೇ ಕೊಡಬೇಕು.
ಬೌಂಡ್ರಿ ಮ್ಯಾಪ್ ಇದೆ, ವಿಲೇಜ್ ಮ್ಯಾಪ್ ಇದೆ, ವಾಟರ್ ಶೆಡ್ ಮ್ಯಾಪ್ ಇದೆ. ಇಂಥದ್ದು ಮ್ಯಾಪ್ ಇಲ್ಲ ಅಂತ ನಾನು ಹೇಳಿ ಅವ್ರಿಗೆ ಹೇಳ್ತೀನಿ, ನಾನು ನಿಮ್ಗೆ ಬೇಕಾದ ಅವ್ರ ಡೇಟಾ ಇದೆ, ಅಟ್ರಿಬ್ಯೂಟ್ಸ್ ಇದೆ, ಜನಸಂಖ್ಯೆ ಇದೆ, ಎಲ್ಲ ಇರುತ್ತೆ. ನೀವು ಅವ್ರ ಹತ್ರ ಆ ಮ್ಯಾಪ್ಗಳನ್ನ ತಗೊಳ್ಬೇಕು. ಮೊದಲು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮಾಡೋ ಕೆಲಸ ಅದು ಇಂಪಾರ್ಟೆಂಟ್. ಮ್ಯಾಪ್ ನಿಮ್ಗೆ ಅವಾಗ ಗೊತ್ತಾಗುತ್ತೆ ಎಲ್ಲಿ ಫಾರೆಸ್ಟ್ ಇದೆ, ಎಲ್ಲಿ ಡ್ರೈ ಲ್ಯಾಂಡ್ ಇದೆ, ಎಲ್ಲಿ ಅಗ್ರಿಕಲ್ಚರ್ ಇದೆ, ಎಲ್ಲಿ ಸ್ಲೋಪ್ ಇದೆ, ಎಲ್ಲಿ ವಾಟರ್ ಶೆಡ್ ಇದೆ, ಏನಿದೆ ಎಲ್ಲರೂ ಅರ್ಥ ಹೋಗ್ತಾರೆ ನಿಮಗೆ. ಸೊ ಎರಡು ಮಾಡಕ್ಕಾಯ್ತಲ್ಲ. ಸೊ ತದನಂತರದಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು ಅಂದ್ರೆ ವೆರಿ ಸಿಂಪಲ್. ಪ್ರಾಪರ್ ಡೇಟಾ ಮತ್ತೆ ಪ್ರಾಪರ್ ರೆಸ್ಪಾನ್ಸಿಬಿಲಿಟಿ ಎರಡಿದ್ರೆ ಯಾವುದೇ ಡಿಸಾಸ್ಟರ್ನು ಮ್ಯಾನೇಜ್ ಮಾಡಬಹುದು. ಡೇಟಾ ಇರೋದಿಲ್ಲ ನಮ್ಮಲ್ಲಿ. ಸರ್ ಮಾತಾಡ್ತಾ ಇದ್ರು ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟವಾಗಿದ್ದ. ನಾನು ಈಗ ಹ್ಯುಮ್ಯಾನಿಟೇರಿಯನ್ ಅಂಡ್ ಲೀಡರ್ಶಿಪ್ ಬಗ್ಗೆ ಮಾತಾಡ್ತಿದ್ರು, ನಮ್ಮ ಗೌಡರು ಮಾತಾಡಿದ್ರು. ಸೊ ಗೌಡ್ರು ಮಾಡ್ಬೇಕಾಗಿರೋದು ವೆರಿ ಸಿಂಪಲ್ ಕೆಲಸ ಏನು ಅಂತಂದ್ರೆ, ಅವ್ರಿಗೆ ಕೆಲವು ಡಿಸಾಸ್ಟರ್ಗಳು ಬರುತ್ತೆ ಯಾವಾಗ ಅಂತ ಗೊತ್ತಿದೆ. ನೋಡಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ನ ಒಂದು ಎಲೆಕ್ಷನ್ಗೆ ಹೋಲಿಸ್ತಾರೆ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ನ ಒಂದು ಎಲೆಕ್ಷನ್ಸ್ಗೆ ಹೋಲಿಸ್ತಾರೆ. ನಮ್ಗೆಲ್ಲ ಗೊತ್ತಿದೆ ಬಿಡಿ, ನಾವೆಲ್ಲ ಪಾರ್ಟಿಸಿಪೇಟ್ ಮಾಡಲ್ಲ, ಸರ್ಕಾರಿ ಮಟ್ಟದವ್ರು ಮಾಡ್ತಾರೆ. ಎಲೆಕ್ಷನ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಅವ್ರಿಗೆ MP ಎಲೆಕ್ಷನ್ ಯಾವಾಗ ಬರುತ್ತೆ, ಗ್ರಾಮ ಪಂಚಾಯತ್ ಯಾವಾಗ ಬರುತ್ತೆ, ನಗರಸಭೆ ಯಾವಾಗ ಬರುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ ಅವರು. ಆಗ ಏನ್ ಮಾಡ್ತಾರೆ, ಅವರು ಬರ್ತಕ್ಕಂಥ ಎಲೆಕ್ಷನ್ಗೆ ಮೊದಲೇ ಸನ್ನದ್ಧರಾಗಿರ್ತಾರೆ. ಫಸ್ಟ್ ಪೋಲಿಂಗ್ ಯಾರು, ಸೆಕೆಂಡ್ ಪೋಲಿಂಗ್ ಯಾರು, ಏನ್ ಬೂತ್ ಇಡಬೇಕು, ಏನ್ ಟ್ರೈನಿಂಗ್ ಕೊಡಬೇಕು, ಎಲ್ಲ ರೆಡಿ ಇರ್ತಾರೆ. ಹಾಗಾಗಿ ಎಲೆಕ್ಷನ್ ಬಂದ ದಿವಸ ಅವ್ರವ್ರದ್ದು ಏನ್ ರೆಸ್ಪಾನ್ಸಿಬಿಲಿಟಿ ಇದೆ ಹೋಗಿ ಹ್ಯಾಂಡ್ ಮಾಡ್ತಾರೆ, ಯಶಸ್ವಿ ಆಗ್ತಾರೆ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲೂ ಅಷ್ಟೇ. ನಮ್ಗೆ ಬರ್ತಕ್ಕಂಥ ಡಿಸಾಸ್ಟರ್ಗಳು ನಮಗೆ ಗೊತ್ತಿದೆ, ಸೀಸನಾಲಿಟಿ. ಕೊಪ್ಪಳ ಅಂದ್ರೆ ಫ್ಲಡ್ ಯಾವ ತಿಂಗಳಲ್ಲಿ ಬರುತ್ತೆ ಗೊತ್ತಿದೆ ಅಲ್ವಾ? ಇನ್ನು ಮಾರ್ಚ್ ಏಪ್ರಿಲ್ ಅಲ್ಲಿ ಬರುತ್ತಾ ಫ್ಲಡ್? ಇಲ್ಲ. ಹೀಟ್ ವೇವ್ ಏನು ಅಕ್ಟೋಬರ್ ನವೆಂಬರ್ ಅಲ್ಲಿ ಬರುತ್ತಾ? ಇಲ್ಲ. ಎಲ್ಲ ಗೊತ್ತಿದೆ ನಮಗೆ. ಬರ ಯಾವಾಗ ಬರುತ್ತೆ, ಫ್ಲಡ್ ಯಾವಾಗ ಬರುತ್ತೆ, ಎಲ್ಲವೂ ಗೊತ್ತಿರುತ್ತೆ. ಆಯಾ ಸಂದರ್ಭಕ್ಕೆ ನಾವು ನಮ್ಮ ವಲ್ನರಬಲ್ ಸೆಕ್ಷನ್ಗೆ ಏನ್ ಬೇಕು ಅಂತ ಡೇಟಾ ಅವ್ರಿಗೆ ಕೊಡಬೇಕು. ಫಾರ್ ಎಕ್ಸಾಂಪಲ್ ಉಮಾಪತಿ ಗೌಡ್ರು ಬಳ್ಳಾರಿನಲ್ಲಿ ಹೀಟ್ ವೇವ್ ಆದಾಗ ಅವ್ರಿಗೆ ಲೆಕ್ಕ ಇದೆ, ಇಲ್ಲೆಲ್ಲ ಇದು ಹಿರಿಯ ನಾಗರಿಕರಿದ್ದಾರೆ, ಶೀಟ್ ಮನೆಯಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ, ಅವರಿಗೆ ಕಾಯಿಲೆಗಳಿದ್ದೇವೆ ಅಂತದೊಂದು ಡೇಟಾ ಕಲೆಕ್ಟ್ ಮಾಡಿಕೊಂಡು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕೊಟ್ಟು ಇವ್ರಿಗೆ ವಿಶೇಷವಾಗಿ ಸ್ವಲ್ಪ ಗಮನಿಸಿ ಅಂತ ಹೇಳ್ಬಿಟ್ರೆ ಅದೇ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ನಾವು ಸುಮ್ಮನೆ ಮಾತಾಡೋದ್ಕಿಂತ ಕೊಡದೆ ಮಾತ್ರ ಆಮೇಲೆ ನೋಡೋಣ ಮಾಡಬಹುದು. ಮೇಡಮ್ ವಿಕಲಚೇತನರ ಬಗ್ಗೆ ಹೇಳಿದ್ರು. ಹೌದು, ವಿಕಲಚೇತನದ ಡೇಟಾ ಇದೆ ಮೇಡಮ್ ಹತ್ರ. ವಿಕಲಚೇತನ ಡೇಟಾ ಇದ್ದಾಗ ಮಹಿಳೆಯರಿದ್ದಾರೆ, ಮಕ್ಕಳಿದ್ದಾರೆ, ಎಲ್ಲರೂ ಇದ್ದಾರೆ. ಅದನ್ನು ಕೊಟ್ಟಾಯ್ತು ಅವ್ರಿಗೆ. ನೋಡಿ, ಇವ್ರನ್ನೆಲ್ಲ ನೀವು ಗಮನಿಸಬೇಕು. ದಯವಿಟ್ಟು ಈ ಡೇಟಾ ನಾನು ಕೊಟ್ಟಿದ್ದೀನಲ್ಲ, ಇವರೆಲ್ಲರ ವಿಶೇಷವಾಗಿ ನೀವು ಗಮನಿಸಿ ನನಗೆ ರಿಪೋರ್ಟ್ ಮಾಡಬೇಕು ಅಂತ ಹೇಳಿದ್ರಾಯ್ತು. ಪಂಚಾಯತಿ ಕೊಟ್ರಾಯ್ತು. ನಾವು ಅವ್ರಿಗೆ ಡೇಟಾನೇ ಕೊಡದೆ ಅವ್ರಿಗೆ ಏನನ್ನು ಹೇಳಿದೆ ಸರ್ಕಾರ ಬಂದ್ ಮಾಡು ಅಂದ್ರೆ ಹೇಗಾಗುತ್ತೆ? ನಾವು ಡೇಟಾ ಕೊಡ್ತಾ ಇರ್ಬೇಕು, ನಾವು ಹೇಳ್ತಾ ಇರ್ಬೇಕು, ನಾವಿದೀವಿ, ಇಲ್ಲಿ ಗಮನಿಸ್ತಾ ಇದ್ದೀವಿ. ನಾನು ನೋಡಿ, ಮುಂದಿನ ಹೀಟ್ ವೇವ್ ಬರುತ್ತೆ ನೋಡಿ, ಇಷ್ಟು ಜನ ವಯಸ್ಕರಿದ್ದಾರೆ, ವಯಸ್ಸಾದ ಮಹಿಳೆಯರಿದ್ದಾರೆ, ವೃದ್ಧರಿದ್ದಾರೆ, ಒಂಟಿ ವಾಸ ಮಾಡ್ತಾ ಇದ್ದಾರೆ. ಅವ್ರು ಹೇಳಿದಲ್ಲ ಮಕ್ಕಳೆಲ್ಲ ಎಲ್ಲೆಲ್ಲ ಹೋಗ್ಯವ್ರೆ ಅಂತ ನೋಡಿ, ಇಂಥವರೆಲ್ಲ ವಲಸೆ ಹೋಗಿದ್ದಾರೆ, ಇವ್ರು ಶೀಟ್ ಮನೇಲಿದ್ದಾರೆ. ದಯವಿಟ್ಟು ಅವರಿಗೆ ಸ್ವಲ್ಪ ವಿಶೇಷ ಗಮನ ಹರಿಸಿ ಪಂಚಾಯತಿಂದಾಗಲಿ ಮತ್ತೊಂದರಿಂದ ಏನೇನು ಸೌಲಭ್ಯ, ಫ್ಯಾನು ಅಥವಾ ಶೀಟ್ಗೆ ಬಣ್ಣ ಮಾಡೋದು, ಏನೋ ಒಂದು ಹೀಟ್ ವೇವ್ ಅಲ್ಲಿ ಏನೇನು ಕನ್ಸಿಡರೇಷನ್ ಇದೆ ಅದನ್ನ ಒದಗಿಸೋ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ DC ಅವ್ರಿಗೆ ಬರ್ಬಿಡಿ. DC ಅವರಿಗೆ ಏನ್ ಅಡ್ರೆಸ್ ಮಾಡಬೇಕು? ಜಿಲ್ಲಾಧಿಕಾರಿಗಳು ಮತ್ತು ಅಧ್ಯಕ್ಷರು, ವಿಕೋಪ ನಿರ್ವಹಣಾ ಪ್ರಾಧಿಕಾರ, ಸೋ ಜಿಲ್ಲೆ ಅಂತ ಬರ್ಬಿಡಿ. ಅವ್ರಿಗೆ ಇನ್ನೂ ಗೊತ್ತಾಗೋಗ್ಬಿಡ್ತು ಅಂತ. ನೀವು ಬರೀ ಜಿಲ್ಲಾಧಿಕಾರಿಗಳು ಬರೆದ್ರೆ ಆಗಲ್ಲ. ಜಿಲ್ಲಾಧಿಕಾರಿಗಳು ಬರೀರಿ, ಮಾನ್ಯ ಜಿಲ್ಲಾಧಿಕಾರಿಗಳು. ಕೆಳಗಡೆ ಅವರೊಂದು ರೆಸ್ಪಾನ್ಸಿಬಿಲಿಟಿ ಏನಿದೆ? ಅಧ್ಯಕ್ಷರು, ಜಿಲ್ಲಾ ವಿಕೋಪ ನಿರ್ವಹಣಾ ಪ್ರಾಧಿಕಾರ, ಬಳ್ಳಾರಿ ಜಿಲ್ಲೆ ಬರೆದ್ಬಿಟ್ರೆ ಆಯ್ತಲ್ಲ. ಹೀಗೆ ಮುಂದಿನ ಇದರಲ್ಲಿ ಏಪ್ರಿಲ್ ಇಂದ ಜೂನ್ ವರೆಗೆ ಏನು ಹೀಟ್ ವೇವ್ ಪ್ರತಿ ವರ್ಷ ಬರ್ತಾ ಇದೆ. ನಮ್ದು ಉಷ್ಣ ಗಾಳಿ ಬೀಸುವ ಪ್ರದೇಶದಲ್ಲಿರುವುದರಿಂದ ದಯವಿಟ್ಟು ತಾವುಗಳು ಹಿರಿಯ ನಾಗರಿಕರು ದುರ್ಬಲ ವರ್ಗದವರಾಗಿರುತ್ತಾರೆ. ಸೊ ಹಾಗಾಗಿ ಅಂಕಿಅಂಶಗಳನ್ನು ತರಿಸಿಕೊಂಡು ಯಾರ್ಯಾರಿಗೆ ಅವಶ್ಯಕತೆ ಇದೆ ಅವುಗಳನ್ನು ನೋಡಿ ನಮ್ಮ ಹಿರಿಯ ನಾಗರಿಕರನ್ನ ಈ ವಿಕೋಪದ ಅಲ್ಲಿ ನೋಡ್ಕೋಬೇಕು ಅಂತ ಕೇಳ್ತಾರೆ. ಗಮನಕ್ಕೆ ಹೋಗ್ಬೇಕಲ್ಲ. ಅವರು ಅಧ್ಯಕ್ಷರು ಅಂತ ಬರದ ತಕ್ಷಣ ಗೊತ್ತು ಮಾಡ್ಬಿಡ್ತಾರೆ.
ಸೊ ಇನ್ನೂ ಒಂದು ಬರೀರಿ. ಸೊ ವಿಕೋಪ ನಿರ್ವಹಣಾ ಯೋಜನೆ ಸೆಕ್ಷನ್ ನಂಬರ್ ಚಾಪ್ಟರ್ ನಂಬರ್ ವಿಕೋಪ ನಿರ್ವಹಣಾ ಕಾಯ್ದೆ 2005ರ ಚಾಪ್ಟರ್ ನಂಬರ್ 4 ಸೆಕ್ಷನ್ ನಂಬರ್ 31ರಲ್ಲಿ ವಿಕೋಪ ನಿರ್ವಹಣಾ ಯೋಜನೆಯನ್ನ ತಯಾರು ಮಾಡಬೇಕಾಗಿರುವುದು ನಿರ್ದಿಷ್ಟವಾಗಿರುತ್ತದೆ. ಸದರಿ ಯೋಜನೆಯಲ್ಲಿ ಈ ಸಂಬಂಧಪಟ್ಟ ಇವುಗಳನ್ನ ನೀವು ಯೋಜನೆಯಲ್ಲಿ ಸೇರಿಸಬೇಕು ಅಂತ ಹೇಳ್ಬಿಡಿ. ವಿಕಲಾಂಗರನ್ನ ಸೇರಿಸಬೇಕು, ಏನೇನಿದೆ ನಿಮ್ಮ ಡೇಟಾ ಇದೆ ಅದನ್ನ ಹೇಳ್ಬಿಡಿ. ನಿಮ್ ಡೇಟಾ ಇದೆ ಅದನ್ನ ಸೇರಿಸಿ ಅಂತ ಹೇಳಿ ಆಮೇಲೆ ನೋಡೋಣ ಕನ್ಸಿಡರೇಷನ್. ಬಟ್ ಹೋಗ್ಬೇಕಲ್ಲ, ನಮ್ಮಿಂದ ರಿಕ್ವಿಸಿಷನ್ ಹೋಗ್ಬೇಕಲ್ಲ. ಅವಾಗ ಏನ್ ಮಾಡ್ತಾರೆ, ಡಿ ಸಿ ಅವರು ಸಂಬಂಧಪಟ್ಟವ್ರಿಗೆ ಹೇಳ್ತಾರೆ, ಅವ್ರು ಯಾರು ಹೇಳ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ, ಸೊ ಸೆಕ್ಷನ್ ಎಲ್ಲ ಬರ್ದಿದ್ದಾರೆ ಅಂತ ಅವರು ಮಾಡ್ತಾರೆ. ಸೊ ಹಾಗಾಗಿ ನಾವು ವಿಕೋಪ ನಿರ್ವಹಣೆಯಲ್ಲಿ ನಾವು ಇನ್ನೊಂದು ತುಂಬಾ ಸುಲಭವಾಗುವುದು. ಈಗ ನೀವು ಯಾವುದೋ NGO ಆಗಿದ್ದೀರಾ ಅಲ್ವಾ? ಇವಾಗ ಫೈರ್ ಅಂಡ್ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ನಮ್ಮೆಲ್ಲಾ ಜಿಲ್ಲೆಗಳಲ್ಲೂ ಇದೆ. ಮೊದಲು ಅದು ಫೈರ್ ಅಂತ ಆಗಿತ್ತು, ಇವಾಗ ಅದು ಫೈರ್ ಅಂಡ್ ಎಮರ್ಜೆನ್ಸಿ ಆಗಿದೆ. ಈಗ ಎನಿ ಎಮರ್ಜೆನ್ಸಿ ಆಗಿದೆ. ಸೊ ನಾವೇನ್ ಮಾಡಬಹುದು, ಸನ್ನದ್ಧತೆಯಿಂದ ಎರಡಿದೆ, ಒಂದು ರೆಸ್ಪಾನ್ಸ್, ಇನ್ನೊಂದು ಮಿಟಿಗೇಷನ್ ಅಲ್ವಾ? ಸೊ ನೀವೇನ್ ಮಾಡಬಹುದು, ಕೆಲವು ಶಾಲೆಯನ್ನು, ಕೆಲವು SHGಗಳನ್ನು ಗುರುತಿಸಿ ಒಂದು ಲಿಸ್ಟ್ ಮಾಡಿ, ಸೊ ದಯವಿಟ್ಟು ನಮಗೆ ಈ ಶಾಲೆಗೆ ಬಂದು ನೀವು ಪ್ರಾತ್ಯಕ್ಷಿಕೆ ಮೂಲಕ ಮಕ್ಕಳು ಮತ್ತು ಸಮುದಾಯಕ್ಕೆ ಬೆಂಕಿ, ಅವಘಡ ಇವುಗಳ ಬಗ್ಗೆ ತಿಳಿಸಿಕೊಡಬೇಕಾಗಿ ವಿನಂತಿ ಅಂತ ಒಂದು ಲೆಟರ್ ಬರ್ಕೊಡಿ. ಫ್ರೀ ಆಫ್ ಕಾಸ್ಟ್ ಅಲ್ಲಿ ಬರ್ತಾರೆ, ಫ್ರೀ ಆಫ್ ಕಾಸ್ಟ್ ಅಲ್ಲಿ ಬರ್ತಾರೆ, ಫ್ರೀ ಆಫ್ ಕಾಸ್ಟ್ ಅಲ್ಲಿ ಬಂದು ಮಾಡ್ತಾರೆ. ನಿಮ್ದು NGO ಆಕ್ಟಿವ್ ಆಗಿರುತ್ತಲ್ಲ, 0 ಬಡ್ಜೆಟ್ ಅಲ್ಲಿ ಅವ್ರಿಗೇನು ಕೊಡ್ಬೇಕಾಗಿಲ್ಲ, ನೀವು ಅವ್ರಿಗೇನು ಕೊಡ್ಬೇಕಾಗಿಲ್ಲ. ಸೊ ನೀವೇನಿಲ್ಲ, ಆ ಸ್ಕೂಲ್ ಹತ್ರ ಹೋಗಿ ನಿಂತ್ಕೊಳ್ಳಿ, ಬರ್ತಾರೆ, ಬಂದ್ರೆ ಅವ್ರಿಗೆ ಕೈ ಮುಗಿರಿ. ಆ ಸ್ಕೂಲ್ ಅಲ್ಲೇ ಅಡಿಗೆಯವ್ರು ಇರ್ತಾರಲ್ಲ, ಅವರೇ ಟೀ ಮಾಡ್ತಾರೆ, ಅವ್ರಿಗೂ ಕುಡಿಸಿ, ನೀವು ಕುಡೀರಿ. ಆ ಮಕ್ಕಳಿಗೆ ಸಮುದಾಯಕ್ಕೆ ಹೇಳಿ, ಒಂದು ತಿಂಗಳು 1-2 ಈ ಥರ ಕಾರ್ಯಕ್ರಮ ಮಾಡಿ, 1-2 ಸಾಕು. ಯಾವ್ದಾದ್ರು ಒಂದು ಶಾಲೆ 1-2 ಈ ಥರ ತಗೊಂಡು ಆ ಶಾಲಾ ಹೆಡ್ ಮಾಸ್ಟರ್ನ ಕನ್ವಿನ್ಸ್ ಮಾಡಿ, ಈ ಥರ ಫೈರ್ ಅಂಡ್ ಎಮರ್ಜೆನ್ಸಿ ಅವ್ರು ಬರ್ತಾರೆ ಸರ್, ಶನಿವಾರ ಮಧ್ಯಾಹ್ನ ದಿನ 1-2 ಗಂಟೆ ಸಮಯ ಕೊಡಿ ಸರ್ ಅಂದರೆ ಕೊಡ್ತಾರೆ. ಅವರು ಶಾಲೆನಲ್ಲಿ ಕೂರಿಸಿ ಫೋಟೋ ಹಾಕ್ಕೊಳ್ಳಿ, ನಿಮ್ಮ NGO ರಿಪೋರ್ಟಲ್ಲೂ ಬರ್ಕೊಳ್ಳಿ, ಯಾರು ಬೇಡ ಹೇಳ್ತಾರ? 112 ಬರ್ತಾರೆ, ಇದು ಎಂಥದ್ದು ಪ್ರಥಮ ಚಿಕಿತ್ಸೆಯವರು ಬರ್ತಾರೆ. ಸೊ ಹಾಗಾಗಿ ಇರೋ ಲೈನ್ ಡಿಪಾರ್ಟ್ಮೆಂಟ್ನೇ ನಾವು ಬಳಸ್ಕೊಳ್ಬೇಕಾಗುತ್ತೆ. ಇರೋ ಲೈನ್ ಡಿಪಾರ್ಟ್ಮೆಂಟ್ನೇ 0 ಬಡ್ಜೆಟ್ ಅಲ್ಲೂ ಮಾಡೋದು ಮಾಡಬೇಕಾಗುತ್ತೆ. ಯಾಕೆಂದ್ರೆ ಸರ್ಕಾರ ಇದು ಮಾಡ್ತಾ ಇದೆ, ಹಾಗಾಗಿ ಈ ಮಾಡಕ್ಕಾಗದೇನೆ ಹಣ ಎಲ್ಲೋ ಉಳ್ಕೊಂಡಿದೆ. ಸೊ ಹಾಗಾಗಿ ನೀವು ಮಾಡಬೇಕು. ಇದು ಒಂದು ರೆಸ್ಪಾನ್ಸ್ಗೆ ಮೊದಲೇ ಪ್ರಿಪೇರ್ಡ್ನೆಸ್ ಆಯ್ತಾ. ಎರಡನೇದು ಮಿಟಿಗೇಟಿವ್ ಮೆಜರ್ಸ್. ಶಾಲಾ ಕಟ್ಟಡ ಸುಮ್ಮನೆ ಗಮನಿಸಿ, ಶಾಲಾ ಕಟ್ಟಡ ಗಮನಿಸಿಬಿಟ್ಟು ಎಲ್ಲರೂ ಬಿರುಕು ಬಿಟ್ಟರೆ ನೋಡ್ರಿ, ಇದು ಡಿಸಾಸ್ಟರ್ ಮಿಟಿಗೇಷನ್ ನೀವು DC ಅವ್ರಿಗೆ ಪ್ರಪೋಸ್ ಮಾಡಿ. ಸೊ ಡಿಸಾಸ್ಟರ್ ವಿಕೋಪ ಮಿತಗೊಳಿಸುವಿಕೆ ಅನುದಾನದಲ್ಲಿ ಇದರ ಶಾಲಾ ಕಟ್ಟಡವನ್ನ, ಅಂಗನವಾಡಿ ಕಟ್ಟಡವನ್ನ ನೀವು ಸ್ವಲ್ಪ ಸರಿಪಡಿಸಿಕೊಡಿ ಅಂತ ಹೇಳಿ. ಸೊ ಹಾಗಾಗಿ ನೀವು ವಿಕೋಪ ನಿರ್ವಹಣಾ ಕಾಯ್ದೆನಲ್ಲಿ ಫಂಡು ಬರುತ್ತೆ. ಅದಕ್ಕೆ ಕಾಯ್ದೆನಲ್ಲೇ ನಿರ್ದಿಷ್ಟ ಮಾಡಿಬಿಟ್ಟಿದ್ದಾರೆ. ಇದಕ್ಕೆ ರೆಸ್ಪಾನ್ಸ್ ಫಂಡ್ ಇಷ್ಟು ಹೇಳಿದ್ರಲ್ಲ, 120 ಕೋಟಿ ಬರುತ್ತೆ, ಅದ್ರಲ್ಲಿ 80 ಕೋಟಿ ಎಲ್ಲ ನಮ್ಮ ಹೇಳಿದ್ರಲ್ಲ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಅದನ್ನ ಬಳಕೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಧ್ವನಿ ಜಾಸ್ತಿ ಆಗಬೇಕು. ನಿಮ್ಮ ಧ್ವನಿ ಜಾಸ್ತಿ ಆದಾಗ ಏನಾಗುತ್ತೆ, ಡಿಸ್ಟ್ರಿಕ್ಟ್ ಅಲ್ಲೇ ಅದರದ್ದು ಏನು ಅಥಾರಿಟಿ ಇರೋದ್ರಿಂದ, ಡಿಸ್ಟ್ರಿಕ್ಟ್ಗೆ ಫಂಡ್ ಬಂದಿರೋದ್ರಿಂದ ನೀವು ವಿಧಾನಸೌಧ ಮೆಟ್ಲಿಗೆ ಹೋಗ್ಲೇಬೇಕಾಗಿಲ್ಲ. ಅಲ್ಲೇ ನಿಮ್ಮ ಡಿಸ್ಟ್ರಿಕ್ಟ್ ಅಲ್ಲೇ ನೀವು ಇರೋ ಹಣವನ್ನ ಸದುಪಯೋಗ ಮಾಡಿಕೊಂಡು ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ರೊಫೆಷನಲ್ ಜೊತೆ ಕೆಲಸ ಮಾಡಿಕೊಂಡು ಈ ಕೆಲಸವನ್ನ ಮಾಡ್ಬೋದಾಗುತ್ತೆ. ಸೊ ಹೀಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ರಾಕೆಟ್ ಸೈನ್ಸ್ ಅಂತ ಅನ್ಕೋಬಾರ್ದು. ನಮ್ಮ ಹಂತದಲ್ಲಿ ನಾವು ಹೇಗೆ ಮಾಡಬೇಕು, ಏನ್ ಮಾಡಬೇಕು ಅನ್ನೋದನ್ನ ನಾವು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಮತ್ತೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ಲಾನ್ ನಲ್ಲಿ ಅವ್ರು ಹೇಗೆ ಮಾಡ್ಕೊಂಡಿದ್ದಾರೆ ಅಂದ್ರೆ, ಇನ್ಸಿಡೆಂಟ್ ರೆಸ್ಪಾನ್ಸ್ ಸಿಸ್ಟಮ್ ಅಂತ ಒಂದು ಸಿಸ್ಟಮ್ ಮಾಡ್ಕೊಂಡಿದ್ದಾರೆ, ಇರುತ್ತೆ ಅವ್ರ ಹತ್ರ. ನೋಡಿ, ನಮ್ಮಲ್ಲಿ ಏನಾಗುತ್ತೆ, ನಮ್ಗೆ ಹೀರೋಯಿಸಮ್ ಡೆವಲಪ್ ಆಗ್ಬಿಡುತ್ತೆ. ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದೀವಿ, ನಮಗೆ ಅವಕಾಶನೇ ಮಾಡ್ಕೊಡಲ್ಲ, ನಮ್ಮ ಹತ್ರ ಅದಿದೆ ಇದಿದೆ ಅಂತ ನಾವು ಮಾತಾಡ್ತೀವಿ. ಅದು ಮನುಷ್ಯನ ಸ್ವಭಾವ, ಹೀರೋಯಿಸಮ್ ಡೆವಲಪ್ ಆಗೋದು. ನಾನು ಹೇಗೆ ಹಿಡ್ಕೊಂಡ್ ಬಿಡ್ತೀನಿ ಅಂತ ಮಾಡಬಾರ್ದಂಗೆ. ಡಿಸಾಸ್ಟರ್ ಅಲ್ಲಿ ನಾವು ಹೋದ್ರೆ, ಈಗ ಒಂದು ಕಟ್ಟಡ ಬಿದ್ದೋಗಿದೆ ಅಂತ ತಿಳ್ಕೊಳ್ಳಿ, ಒಂದು ಕಟ್ಟಡ ಬಿದ್ದೋಗಿದೆ, ಮುರಿದೋಗಿದೆ. ನಾವೆಲ್ಲರೂ ಸುಮ್ಮನೆ ನಮ್ಗೇನು ಟೆಕ್ನಿಕಲ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ನಾನು ಜನರು ಹಿಡ್ಕೊಂಡ್ ಬರ್ತೀನಿ ಅಂತ ಬಿಲ್ಡಿಂಗ್ ಬಿದ್ದೋಗಿರೋ ಬಿಲ್ಡಿಂಗ್ ಮೇಲೆ ಅತ್ತಾಗಿತ್ತ ತಿರುಗಾಡಿಬಿಟ್ರೆ ಮತ್ತು ಬಿಲ್ಡಿಂಗ್ ಬಿದ್ದದ್ದು ಕೆಳಗೆ ಇನ್ನೂ ಕೊಲಾಪ್ಸ್ ಆಗ್ಬಿಡ್ತಾನೆ. ಸೊ ಹಾಗಾಗಿ ಅಲ್ಲಿ ಟೆಕ್ನಿಕಲ್ ಇದು ಬೇಕಾಗುತ್ತೆ. ನಮ್ಗೆ ಅವಕಾಶನೇ ಮಾಡ್ಕೊಡ್ಲಿಲ್ಲ ಸರ್, ನಾವು ಎಳ್ದಾಗ್ತಿದ್ವು ಅಂತಂದ್ರೆ ಅಲ್ಲ, ಆಗಲ್ಲ ಅದು. ಏಕೆಂದ್ರೆ ಅದು ಪ್ರಾಪರ್ ಆಗಿ ಮಾಡ್ಬೇಕಾಗತ್ತೆ. ಡಿಸಾಸ್ಟರ್ ಅಂತಂದ್ರೆ ಎಲ್ಲರೂ ಹೋಗಿ ಎರ್ರಾಬಿರ್ರಿ ಮಾಡಕ್ ಆಗೋದಿಲ್ಲ.
ಈ ಚೆನ್ನೈನಲ್ಲಿ ಏನ್ ಮಾಡಿದ್ದಾರೆ, ಚೆನ್ನೈ ಫ್ಲಡ್ ಆದಾಗ ಆಟೋ ನಿಲ್ಲಿಸ್ಕೊಂಡಿರ್ತಾರಲ್ಲ ಬೋರ್ಡ್ ಹಾಕೊಂಡು, ಸಿನಿಮಾದ ಒಂದು ಬೋರ್ಡ್ ಹಾಕೊಂಡು ಆಟೋ ಸಂಘ ಅಂತ, ಅವರು ಏನ್ ಮಾಡಿದ್ರು, ಎಲ್ಲೆಲ್ಲಿ ಫ್ಲಡ್ ಬಂದಾಗಲೂ ಹೀರೋಗಳ ತರ ಹೋಗೋದು, ಚರಂಡಿಗೆ ನೆಗೆಯೋದು, ಹೀರೋಗಳ ತರ ಹೋಗೋದು, ಚರಂಡಿಗೆ ನೆಗೆಯೋದು. ಸಾಕಷ್ಟು ಜನ ಪ್ರಾಣ ಬಿಟ್ಬಿಟ್ರು. ಯಾಕೆಂದ್ರೆ ಅವ್ರಿಗೆ ಗೊತ್ತಿಲ್ಲ, ಪ್ರಾಪರ್ ಇದಿಲ್ಲ, ಮತ್ತೊಂದಿಲ್ಲ. ಸೊ ಹಾಗಾಗಿ ನಾವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆ ಸಂಪರ್ಕದಲ್ಲಿ ಇಟ್ಕೊಂಡು ಅವರು ಏನ್ ಜವಾಬ್ದಾರಿಗೆ ಒಂದು ಜಾಗ ಕೊಡ್ತಾರಲ್ಲ, ಆ ಜಾಗದಲ್ಲಿ ಮಾಡ್ಬೇಕು ನಾವು. ಅವ್ರೊಂದು ಜಾಗ ಕೊಡ್ತಾರೆ, ಸರ್ ನೀವು ಇದು ಮಾಡಿ ಅಂತನೋ, ಸರ್ ನೀವು ಊಟದ ಮಾಡಿ ಅಂತನೋ, ನೀರು ಕೊಡಿ ಅಂತನೋ, ನಿಮ್ಮ ವಾಲಂಟಿಯರ್ಸ್ ಇದ್ರಲ್ಲಿ ಕಳಿಸಿ ಅಂತ ಏನೋ ಒಂದು ಜಾಗ ಕೊಡ್ತಾರಲ್ಲ, ಆ ಜಾಗದಲ್ಲಿ ನಾವು ಕೆಲಸ ಮಾಡಬೇಕಾಗತ್ತೆ. ಏಕೆಂತಂದ್ರೆ DC ಅವರು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸುಮ್ಮನೆ ಯಾರಾದ್ರೂ ಯಾರು ಬೇಕಾದ್ರೂ ಮಾಡಿಬಿಟ್ರೆ ಅಂದ್ಬಿಟ್ಟು ಅದು ಅಪಸಾರ್ಡ್ ಆದ್ರೆ ಮರ್ಯಾದೆ ಯಾರ್ದೋಗುತ್ತೆ, DC ಅವರು. ಸೊ ಹಾಗಾಗಿ ಅಲ್ಲಿ ಡಿಸ್ಟ್ರಿಕ್ಟ್ ಅಲ್ಲಿ ಏನಾಗುತ್ತೆ, ಇನ್ಸಿಡೆಂಟ್ ರೆಸ್ಪಾನ್ಸ್ ಸಿಸ್ಟಮ್ ಅಂತ ಇರುತ್ತೆ. ಅದನ್ನ ಇನ್ಸಿಡೆಂಟ್ ಕಮಾಂಡ್ ಸಿಸ್ಟಮ್ ಅಂತ. ಕ್ಯಾಲಿಫೋರ್ನಿಯಾದಲ್ಲಿ ಫಾರೆಸ್ಟ್ ಫೈರ್ ಜಾಸ್ತಿ, ಕ್ಯಾಲಿಫೋರ್ನಿಯಾದಲ್ಲಿ ಅವರು ಆ ಡಿಸಾಸ್ಟರ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಇನ್ಸಿಡೆಂಟ್ ಕಮಾಂಡ್ ಸಿಸ್ಟಮ್ ಅಂತ ಮಾಡ್ಕೊಂಡಿದ್ದಾರೆ. ಇನ್ಸಿಡೆಂಟ್ ಕಮಾಂಡ್ ಸಿಸ್ಟಮ್ ಅಂತಂದ್ರೆ ಏನು ಅಂತಂದ್ರೆ, ನಾವು ಎಲ್ಲದಕ್ಕೂ ಚೆನ್ನಾಗಿ ಮಾಡ್ಕೊಳ್ಳೋಕ್ಕೆ ಅದು ಸ್ಪ್ಯಾನ್ ಆಫ್ ಕಂಟ್ರೋಲ್. DC ಅವರು ಇರ್ತಾರೆ, ADC ಅವರು ಇರ್ತಾರೆ, 3 ಜನ ಆಫೀಸರ್ಸ್ ಇರ್ತಾರೆ. DC ಅವರು ಇನ್ಸಿಡೆಂಟ್ ಕಮಾಂಡರ್, ADC ಡೆಪ್ಯೂಟಿ ಇನ್ಸಿಡೆಂಟ್ ಕಮಾಂಡರ್, ಅವ್ರ ಜೊತೆಗೆ 3 ಜನ ಆಫೀಸರ್ಸ್ ಇರ್ತಾರೆ. ಯಾರು ಅವ್ರ ಆಫೀಸರ್ಸ್ ಅಂತಂದ್ರೆ, ಇನ್ಫಾರ್ಮೇಶನ್ ಅಂಡ್ ಮೀಡಿಯಾ ಆಫೀಸರ್, ಲೈಸನಿಂಗ್ ಆಫೀಸರ್, ಸೇಫ್ಟಿ ಆಫೀಸರ್ಸ್ ಅಂತ 3 ಜನ ಇರ್ತಾರೆ. ಮತ್ತೆ ಕೆಳಗಡೆ ಬಂದ್ರೆ ಅವ್ರು 3 ಸೆಕ್ಷನ್ ಮಾಡ್ಕೊಂಡಿರ್ತಾರೆ. ಒಂದು ಪ್ಲಾನಿಂಗ್ ಸೆಕ್ಷನ್, ಇನ್ನೊಂದು ರೆಸ್ಪಾನ್ಸ್ ಸೆಕ್ಷನ್, ಇನ್ನೊಂದು ಲಾಜಿಸ್ಟಿಕ್ ಸೆಕ್ಷನ್ ಅಂತ. ಅವರು ನಮ್ಗೆ ಎಲ್ಲ ಅವಕಾಶ ಕೊಡ್ತಾರೆ ನೋಡ್ಬೇಕು. ಪ್ಲಾನಿಂಗ್ ಅಲ್ಲಿ ಕೊಡ್ತಾರಾ, ರೆಸ್ಪಾನ್ಸ್ ಅಲ್ಲಿ ಕೊಡ್ತಾರಾ? ರೆಸ್ಪಾನ್ಸ್ ಅಲ್ಲಿ ಕೊಟ್ಟು ಯಾವ್ದಾದ್ರು ಒಂದು ಶಾಲೆದು ನೀವು ವಹಿಸ್ಕೊಳ್ಳಿ, ಊಟ ಮತ್ತೊಂದ್ರದ್ದು ನಾವೆಲ್ಲ ಇದು ಮಾಡ್ತೀವಿ, ನೀವು ಸ್ವಲ್ಪ ಮಾನಿಟರ್ ಮಾಡಿದ್ರೆ ಮಾಡೋಣ ಬಿಡಿ, ಎಲ್ಲ ವ್ಯವಸ್ಥೆ ಇರುತ್ತೆ, ಆ ಒಂದಿಷ್ಟು ಕಾಲ ಮಾಡಬಹುದು. ಸೊ ಇಲ್ಲಿ ನಾವು ಮಾಡಬೇಕಾಗಿರೋದು ಎಸ್ ಎ NGO ಆಗಿ ಡಿಸ್ಟ್ರಿಕ್ಟ್ ಏನು ಡೆಪ್ಯೂಟಿ ಕಮಿಷನರ್ ಇರ್ತಾರಲ್ಲ, ಅವ್ರ ಹತ್ರ ಗುರುತಿಸ್ಕೋಬೇಕು ನಾವು, ಅವ್ರ ಮೀಟಿಂಗ್ಗಳಿಗೆ ಹೋಗ್ಬೇಕು. ಸೊ ನೀವು 1-2 ಏನು NGOಗಳಿದ್ದೀರಾ, ನೀವು ನಾಳೆನೇ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ರೊಫೆಷನಲ್ಗೆ ನಂಬರ್ ಕೊಡಿ, ನಮ್ಮ ನಂಬರು, ಸರ್ ನಿಮ್ದು ಮೀಟಿಂಗ್ ಇದ್ದ ಕರೀರಿ, ನಾವು ಬರ್ತೀವಿ, ಮೀಟಿಂಗಲ್ಲಿ ಏನು ಚರ್ಚೆ ಮಾಡ್ತೀರಾ ಅಂತ ನೋಡ್ತೀವಿ, ಏನೇನು ಅಪಾಯಗಳಿದೆ ನಮ್ಮ ಜಿಲ್ಲೆಗೆ ಅಂತ ಗೊತ್ತು ಮಾಡ್ಕೊಳ್ತೀವಿ, ನೀವೇನಾದ್ರು ಮಾರ್ಕ್ ಡ್ರಿಲ್ ಮಾಡ್ತಾ ಇದ್ರೆ ನಾವು ಬಂದು ನಿಂತ್ಕೊಳ್ತೀವಿ ಅಲ್ವಾ, ನಾವು ನೋಡ್ತೀವಿ, ನಮ್ಮ ಜನರನ್ನು ಕಳಿಸ್ತೀವಿ. ಈ ಥರದಲ್ಲಿ 0 ಬಡ್ಜೆಟಲ್ಲಿ ಇರೋ ಅವಕಾಶಗಳಲ್ಲಿ ಕೆಲಸಗಳನ್ನು ಮಾಡ್ತಾ ಹೋಗ್ತೀವಿ. ಆಮೇಲೆ ನಿಮಗೆ ಒಂದು ಅವಕಾಶ ಕೊಟ್ಟು ಒಂದು ಫಂಡ್ ಕೊಟ್ಟರೆ ನೆಕ್ಸ್ಟ್ ಫಸ್ಟ್ ಪ್ರಾರಂಭ ಮಾಡಬೇಕಲ್ಲ. ಫಸ್ಟ್ ಪ್ರಾರಂಭವನ್ನ ಈ ರೀತಿ ನಾವೇ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ನೀವೇ ಲೋಗೋ ಹಾಕೊಂಡು ಅದನ್ನು ಮಾಡಿ, ಪೈರೋರ್ನ ಕಸಿ ಮಾಡಿ 0 ಬಡ್ಜೆಟ್, ಡಾಕ್ಟರ್ ಕಸಿ ಮಾಡಿ, 112 ಕಸಿ ಮಾಡಿ ಅಲ್ವಾ, ಮಹಿಳೆಯರ ಬಗ್ಗೆ ಯಾರಾದರೂ ಮಾತಾಡಿದರೆ ಕಸಿ ಮಾಡಿ, ಕಡಿಮೆ ಖರ್ಚಲ್ಲೇ ಮಾಡ್ತಾ ಹೋದಾಗ ಏನಾಗುತ್ತೆ, ಕೆಪಾಸಿಟಿ ನಮ್ದು ಡೆವಲಪ್ ಆಗುತ್ತೆ. ಸೊ ಅವಾಗ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಏನೇನು ಕೆಪಾಸಿಟಿ ಇದೆ NGO ಅಂತ ಗೊತ್ತಾಗುತ್ತೆ. ಆವಾಗ ನಮಗೆ ಒಂದು ಅವಕಾಶಗಳನ್ನ ಮಾಡಿಕೊಡ್ತಾರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫಂಡ್ ಅಲ್ಲಿ ಅಥವಾ ಮಿಟಿಗೇಷನ್ ಫಂಡ್ ಅಲ್ಲಿ. ಮಿಟಿಗೇಷನ್ ಫಂಡ್ ಅಲ್ಲಿ 2 ಬರ್ತದೆ, ಮಿಟಿಗೇಷನ್ ಅಲ್ಲಿ 2 ಬರ್ತದೆ ನೋಡಿ. 2 ಫಂಡ್ ಇದೆ ನಮಗೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ. 2 ಫಂಡ್ ಇರುತ್ತೆ. ಒಂದು ರೆಸ್ಪಾನ್ಸ್ ಫಂಡ್. ರೆಸ್ಪಾನ್ಸ್ ಅಂತಂದ್ರೆ ಸಣ್ಣದ್ದು ಅಲ್ಲಿ ಹೋಗಿ ಕೆಲಸ ಮಾಡೋದು ತಕ್ಷಣ. ಅಂದ್ರೆ ಈ ಉದಾಹರಣೆಗೆ ರೆಸ್ಪಾನ್ಸ್ ಫಂಡ್ ಅಂದ್ರೆ ಯಾವುದು ಅಂತಂದ್ರೆ, ಬರ ಬಂದಿದೆ, ಬರದಲ್ಲಿ ಹುಲ್ಲು ಕೊಡಬೇಕು, ನೀರು ಕೊಡಬೇಕು, ಅದೇನೋ ರೆಸ್ಪಾನ್ಸ್, ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಮಾಡಬೇಕು ಅಲ್ವಾ. ಈಗ ಇನ್ನೊಂದು ಫಂಡ್ ಇರುತ್ತೆ ಮಿಟಿಗೇಷನ್ ಫಂಡ್ ಅಂತ. ನಾನು ಹೇಳಿದ್ನಲ್ವಾ, ಶಾಲಾ ಕಟ್ಟಡ ಬಿರುಕು ಬಿಟ್ಟಿದೆ, ಅದನ್ನ ಸರಿ ಮಾಡ್ಕೊಳ್ಬೇಕು, ಅಂಗನವಾಡಿ ಬಾಗಿಲು ಮುಗಿದೋಗಿದೆ, ಸರಿ, ಅದೆಲ್ಲ ಯಾವ ಫಂಡ್ ಅಲ್ಲಿ ಬರ್ತದೆ? ಮಿಟಿಗೇಷನ್ ಫಂಡ್ ಅಲ್ಲಿ ಬರ್ತದೆ. ಮತ್ತೆ ನಾವು ಫೈರ್ ಅಂಡ್ ಎಮರ್ಜೆನ್ಸಿ ಕರೆಸ್ಬೇಕು, ಮಾಡಬೇಕು. ಅಕಸ್ಮಾತ್ ನೀವು ಚೆನ್ನಾಗಿ ಕೆಲಸ ಮಾಡಿದ್ರೆ, ಒಂದೊಂದು ತಾಲೂಕಾ ತಗೊಂಡಿದ್ರೆ, ಮಿಟಿಗೇಷನ್ ಫಂಡ್ ಅಲ್ಲೇ ಒಂದು ಅಮೌಂಟ್ ಕೊಡಿ ಸರ್, ನಮ್ಮ ಈ ವಾಲಂಟಿಯರ್ ಸ್ವಲ್ಪ ಅಲ್ಲೆಲ್ಲ ಆರ್ಗನೈಸ್ ಮಾಡ್ತಾರೆ, ಅವ್ರಿಗೆ ಒಂದು ಅಮೌಂಟ್ ಇದ್ದ ಸ್ಯಾಂಕ್ಷನ್ ಮಾಡಿದ್ರೆ ಕೇಳಿ. ನೀವು ಸ್ಕೂಲ್ಗೆ ಹೋಗ್ಬೇಕು, ಅವ್ರನ್ನ ಮೊಬಿಲೈಸ್ ಮಾಡಬೇಕು, ಅವ್ರೊಂದು ಮೋಟರ್ ಸೈಕಲ್ ಅಲ್ಲಿ ಹೋಗ್ಬೇಕು, ಯಾರೋ ಹೋಗ್ಲೇಬೇಕಲ್ವಾ ಅಲ್ಲಿ. ಅಂತದ್ ಮಾಡಿದಾಗ ನಾವೊಂದು ಎಲ್ಲ ಈ ತರದೊಂದು ಕಾರ್ಯಕ್ರಮ ಮಾಡ್ತೀವಿ. ನಿಮ್ದು ಮಿಟಿಗೇಷನ್ ಫಂಡ್ ಅಲ್ಲಿ ಏನಾದ್ರು ಇದ್ರೆ ಅವ್ರಿಗೆ ಒಂದಷ್ಟು ಫ್ಯೂಲ್ ಖರ್ಚಾಗುವಷ್ಟಾದ್ರು ಮಾಡ್ಕೊಡಿ ಅಂತ ಕೇಳಕ್ಕೇನಿದೆ, ಕೇಳ್ಬೋದಲ್ವ? ಕೇಳ್ಬಹುದು.
ನೀವು ಈ ತರ ಮಾತುಗಳನ್ನ ಆಡ್ತಾ ಇರ್ಬೇಕು. ನಾವಿದೀವಿ, ನಾವು ಮಾಡ್ತೀವಿ, ಡಿಸಾಸ್ಟರ್ ಸಂದರ್ಭದಲ್ಲಿ ನಾವು ರೆಡಿ ಇದೀವಿ, ಉಷ್ಣಾವ್ಯ ಸಂದರ್ಭದಲ್ಲಿ ನಾವು ಈ ತರ ಮಾತಾಡ್ತೀವಿ, ವಯಸ್ಕರ ಬಗ್ಗೆ ಮಾತಾಡ್ತೀವಿ, ಅಂಗವಿಕಲರ ಬಗ್ಗೆ ಮಾತಾಡ್ತೀವಿ, ಗರ್ಭಿಣಿಯರ ಬಗ್ಗೆ ಮಾತಾಡ್ತೀವಿ, ಅಂಗನವಾಡಿ ಮಕ್ಕಳ ಬಗ್ಗೆ ಮಾತಾಡ್ತೀವಿ ಅಂತ ನಾವು ಮಾತಾಡ್ತಾ ಇದ್ದಾಗ ಏನಾಗುತ್ತೆ, DC ಅವರಿಗೆ ಸಂತೋಷವಾಗುತ್ತೆ. ಏನ್ ಫಂಡ್ ಇರುತ್ತೆ, ಫಂಡ್ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಬಿಡ್ರಿ, ಕೊಡ್ರಿ ಅಂತ ಹೇಳ್ತಾರೆ. ಯಾವ್ದಾದ್ರು ಒಂದು ಇಂಡಸ್ಟ್ರಿ ಮುಂದೆ ಒಂದು ಸಣ್ಣ ಒಂದು ಜಾಗೃತಿ ಕಾರ್ಯಕ್ರಮ ಮಾಡಿ ಅಲ್ವಾ. ಸೊ ಅದಕ್ಕೇನು ಫಂಡ್ ಇದೆ, ಅದರಲ್ಲಿ ನೀವು ಕೊಡ್ತಾರೆ ಅವರು ಮಿಟಿಗೇಷನ್ ಫಂಡ್ ಅಲ್ಲಿ. ಮಿಟಿಗೇಷನ್ ಫಂಡ್ ಅಲ್ಲಿ ಸಾಧ್ಯತೆಗಳಿದ್ರೆ ಅವರು ಅದಕ್ಕೊಂದು ಅವಕಾಶ ಮಾಡ್ಕೊಡ್ತಾರೆ. DCO ಆಫೀಸಲ್ಲೇ ಮಾನಿಟರ್ ಮಾಡ್ತಾರೆ. ನೀವು ವಾಲಂಟಿಯರ್ಸ್ ಒಂದಷ್ಟು ಏನೋ ಕೊಡ್ತಾರೆ ಅಲ್ವಾ. ಸರ್ ಇದು ಸ್ವಲ್ಪ ತಿರ್ಗಾಡ್ಬೇಕಲ್ಲ ಸರ್, ಮೋಟರ್ ಸೈಕಲ್ ಹೋಗ್ಬೇಕು, ಬರಬೇಕು, ಅದು ಬೇಕೇ ಬೇಕಲ್ವ ಯಾರಿಗಾದ್ರೂ ಒಂದು ಸೆಷನ್ ಇಷ್ಟೊಂದು ಏನು, ಅಥವಾ ಸಂಪನ್ಮೂಲ ವ್ಯಕ್ತಿ ಅಂತ ಒಂದು ಗೌರವಧನ ಹಾಕೋ ಕೊಡಿ ಅಂತ ಹೇಳಿದ್ರೆ ಕೊಡ್ತಾರೆ. ಮತ್ತೆ ಗ್ರಾಮ ಪಂಚಾಯತ್ಗಳಲ್ಲಿ ಹೋಗಿ ಮೊದಲಿಗೆ ನೀವು ವಿಲೇಜ್ ಲೆವೆಲ್ ಅಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಮಿಟಿ ಏನಾಗಿದೆ ಅಂತ ಕೇಳಿ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಮಿಟಿ ಇರುತ್ತೆ, ಅದರಲ್ಲಿ ನಿಮ್ಮ ಗ್ರಾಮ ಪಂಚಾಯತಿನಲ್ಲೂ ಕೂಡ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಮಿಟಿ ಇರುತ್ತೆ. ಸೊ ನಿಮ್ದು ಯಾವ್ದಾದ್ರು ಒಂದು ನದಿ ಪಕ್ಕದ ಗ್ರಾಮ ಪಂಚಾಯತಿ ಆದ್ರೆ, ಸೊ ಈಗ ಏನಾದ್ರೂ ಪ್ರವಾಹ ಬಂದಿದ್ರೆ ವಿಲೇಜ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಮಿಟಿ ಏನೇನ್ ಮಾಡಿದ್ದಾರೆ, ಯಾರ್ಯಾರಿದ್ದಾರೆ, ಅದು ಇಲ್ಲದೆ ಹೋದ್ರೆ ಮಾಡಿ ಅಂತ ಹೇಳಿ ಅಲ್ವಾ. ಸೊ ಅದನ್ನು ಸನ್ನದ್ಧತೆ ಮಾಡೋದನ್ನ ಪ್ರಯತ್ನ ಮಾಡಬೇಕು. ಅಲ್ಲಿಯೂ ಗ್ರಾಮ ಪಂಚಾಯತಿನಲ್ಲಿ ಗ್ರಾಮ ಪಂಚಾಯತ್ಗೂ ಫಂಡ್ ಕೊಟ್ಟಿರ್ತಾರೆ. ಸೊ ಅದರಲ್ಲೂ ನೀವು ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಒಂದು ಅಡಿಗೆ ಮನೆಯ ಸೂಕ್ಷ್ಮತೆಗಳನ್ನು ಅಥವಾ ಮತ್ತೊಂದು ನಾನು ಗಮನಿಸ್ತೀನಿ ಅಂದಾಗ ಅದಕ್ಕೂ ಸ್ವಲ್ಪ ಹಣಕಾಸನ್ನ ಅವರು ವ್ಯವಸ್ಥೆ ಮಾಡಬಹುದು, ಮಾಡೋಕೆ ಅವಕಾಶ ಇದೆ. ಒಂದು ತಿರುಗಾಟದ ಖರ್ಚಿಗೆ ಮತ್ತೊಂದು ಅಂತೇಳಿ ಹಣ ಇದೆಯಲ್ಲ, ಅದೇ ಮಾಡಲೇಬೇಕಲ್ಲ. ಸೊ ಹಾಗಾಗಿ ನಾವು ಅವರ ವ್ಯವಸ್ಥೆ ಒಳಗೆ ಹೊಂದ್ಕೊಳ್ಳೋ ಪ್ರಯತ್ನ ಮಾಡಬೇಕು. ನಾವೇ ಸಪರೇಟ್ ಆಗಿ ಮಾಡ್ತೀವಿ, ನಾವೇ ಸಪರೇಟ್ ಆಗಿ ಸೆಂಟ್ರಲ್ ಇಂದ ತರ್ತೀವಿ, ಅದರಿಂದ ಏನೂ ಆಗೋದಿಲ್ಲ. ಯಾಕೆಂತಂದ್ರೆ ಅದನ್ನೆಲ್ಲವನ್ನು ಕ್ರೋಢೀಕರಿಸಿ ನ್ಯಾಷನಲ್ ಲೆವೆಲ್ ಅಲ್ಲಿ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇದೆ, ನಾನು ನಿನ್ನೆ ಮಾತಾಡಿದ್ದೀನಿ. ರಾಜ್ಯದಲ್ಲಿ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇದೆ, ಡಿಸ್ಟ್ರಿಕ್ಟ್ ಅಲ್ಲಿ ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇದೆ. 4ನೇ ಚಾಪ್ಟರ್ ಆಯ್ತಲ್ಲ, 5ನೇ ಚಾಪ್ಟರ್ ಅಂತ ನಾನು ಹೇಳ್ತೀನಿ ನಿಮಗೆ. 5ನೇ ಚಾಪ್ಟರ್ ಅಲ್ಲಿ ಏನು ಮೆಷರ್ಸ್ ಟೇಕನ್ ಬೈ ಗವರ್ನಮೆಂಟ್ ಅಂತಿದೆ 5ನೇ ಚಾಪ್ಟರ್ ಅಲ್ಲಿ. ಅಂದ್ರೆ ಈಗ ಇಲ್ಲಿ ತನಕ ಅಥಾರಿಟಿಗಳೆಲ್ಲ ಹೇಳಿದೆಯಲ್ಲ, ಸರ್ಕಾರಕ್ಕೊಂದು ಅವಕಾಶ ಇದೆ. ಯಾವ್ದಾದ್ರು NGOಗಳನ್ನ ಲೈಕ್ ಕ್ಯೂ ಅಲ್ಲ, ಈಗ ಹೊರಗಡೆಯಿಂದ ಯಾವುದೋ NGO ಬರುತ್ತೆ, ರೈಟ್ ಕ್ರಾಸ್ ಮತ್ತೊಂದು ದೊಡ್ಡ NGOಗಳು, ನನ್ನ ಕೊಪ್ಪಳದಲ್ಲಿ ಏನೋ ಮನೆ ಕಟ್ಕೊಟ್ಬಿಡ್ತೀನಿ, ಏನೇನೋ ಮಾಡಿಬಿಡ್ತೀನಿ, ಗ್ರ್ಯಾಂಟ್ ಹಾಕ್ತೀನಿ, ಮತ್ತೊಂದು ಬರ್ತಾರೆ. ಹಾಗಂತ ಹೇಳಿ ಅವ್ರನ್ನೆಲ್ಲರೂ ಒಳಗೆ ಬಿಟ್ಕೊಳಕ್ಕಾಗಲ್ಲ, ಗೊಂದಲ ಆಗ್ಬಿಡ್ತದೆ ಅಲ್ವಾ. ಎಲ್ಲರೂ NGOಗಳು ಫಂಡ್ ಏಜೆನ್ಸಿನೆಲ್ಲನೂ ಏಕದಮ್ ಒಳಗೆ ಬಿಟ್ಕೊಳಕ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಯಾವ್ದು ಕೊಡ್ಬೇಕು ಯಾವ್ದು ಕೊಡಬಾರ್ದು ಅದನ್ನೆಲ್ಲ ನೋಡ್ತಾರೆ. ಅಂಥದ್ರಲ್ಲಿ ನಿಮ್ಮದೇ ಸಬಲವಾಗಿದ್ರೆ, ನಿಮ್ಮ NGOನೇ ಸಬಲವಾಗಿದ್ರೆ, ನಿಮ್ಮ NGOನ ಮಾಡ್ತಾ ಇದ್ರೆ ಅಲ್ಲಿಯೂ ಕೂಡ ಸ್ಕೋಪ್ ಇರುತ್ತೆ. ದೀರ್ಘಕಾಲೀನ ಕೆಲಸಗಳನ್ನ ಯಾವ್ದಾದ್ರು ಗ್ರೌಂಡ್ ವಾಟರ್ದು ಇಂಥದನ್ನ ಮಾಡೋದಕ್ಕೆ ಕೆಲಸ ಇದೆ. 6ನೇ ಚಾಪ್ಟರ್ ಅಲ್ಲಿ ಲೋಕಲ್ ಅಥಾರಿಟೀಸ್ ಅಂತ ಹೇಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ರೆಸ್ಪಾನ್ಸಿಬಿಲಿಟಿನ ಫಿಕ್ಸ್ ಮಾಡಿದ್ದಾರೆ ಅಂದ್ರೆ, 6ನೇ ಚಾಪ್ಟರ್ ಅಲ್ಲಿ ಲೋಕಲ್ ಅಥಾರಿಟೀಸ್. ಲೋಕಲ್ ಅಥಾರಿಟೀಸ್ ಅಂದ್ರೆ ಯಾವುದು, ಗ್ರಾಮ ಪಂಚಾಯತಿ, ನಗರಸಭೆ, ಪಟ್ಟಣ ಪಂಚಾಯತಿ. ನೀವು ಅದನ್ನೂ ಕೇಳಬಹುದು. ಪಟ್ಟಣ ಪಂಚಾಯತಿನಲ್ಲಿ ಏನಾದರೂ ಕೆಲಸ ಮಾಡ್ತಕ್ಕಂಥದ್ದು, ಅಥವಾ ಕುಡಿಯುವ ನೀರಿನ ಬಗ್ಗೆ ಏನಾದರೂ ಅವೇರ್ನೆಸ್ ಮಾಡ್ತಕ್ಕಂಥದ್ದು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡ್ತಕ್ಕಂಥದ್ದು, ಇಂಥದ್ದನ್ನೆಲ್ಲ ನಾವು ಮಾಡ್ತೀವಿ ಅಂತ ಹೇಳಿ ಅದರಲ್ಲಿ ಏನಾದರೂ ಅವರು ಮಿಟಿಗೇಟಿವ್ ಮೆಷರ್ಸ್ ಹಾಕೊಂಡಿದ್ರೆ ಅಲ್ಲಿ ನೀವು IEC ಮೆಟೀರಿಯಲ್ ಮಾಡಲಿಕ್ಕೋ ಅಥವಾ ಜಾತಾ ಮತ್ತೊಂದು ಮಾಡಲಿಕ್ಕೋ ಸ್ಕೋಪ್ ಇದ್ರೆ ನೀವು ಕೇಳಬೇಕು. ಸೊ ನೀವು ಹೋಗಿ ನಾನು ಇದನ್ನ ಮಾಡ್ತೀನಿ, IEC ನಾನ್ ಸ್ಟ್ರಕ್ಚರಲ್ ಇವುಗಳ ಪದಗಳು ನಿಮ್ಮ ಬಾಯಿಂದ ಬರಬೇಕು. IEC ನಾನ್ ಸ್ಟ್ರಕ್ಚರಲ್, ಫಿಸಿಕಲಿ ಚಾಲೆಂಜ್, ಕಲರಬಲ್ ಸೆಕ್ಷನ್, ಈ ತರ ಬಂದಾಗ ಏನಾಗುತ್ತೆ, ಹೌದಲ್ವಾ. ಚಾಪ್ಟರ್ ನಂಬರ್ 6, ಚಾಪ್ಟರ್ ನಂಬರ್ 4, ಸೆಕ್ಷನ್ ನಂಬರ್ 31, ಸೆಕ್ಷನ್ ನಂಬರ್ 25, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಈ ಪದಗಳು ನಿಮ್ಮಲ್ಲಿ ಬರಬೇಕು. ಹಾಗಾಗಿ ಮೊದಲಿಗೆ ನೀವು ಇಂಗ್ಲಿಷಲ್ಲೇ ಇರಲಿ, ಪರವಾಗಿಲ್ಲ, ಒಂದ್ ಕಡೆ ಆದಷ್ಟು ಕನ್ನಡಕ್ಕೂ ಮಾಡೋಣ. ಇಂಗ್ಲಿಷಲ್ಲಿ ಇರೋದನ್ನೇ ಚಾಪ್ಟರ್ ವೈಸ್ ಓದಿ ಆ ಸೆಕ್ಷನ್ ನಂಬರ್ಗಳನ್ನ ನೀವು ಚೆನ್ನಾಗಿ ಇಟ್ಕೊಂಡು DC ಅವ್ರ ಹತ್ರ ಮಾತಾಡುವಾಗ ಮಾತಾಡಬೇಕು. ಸೊ DC ಅವ್ರಿಗೆ ಏನು ಚೆನ್ನಾಗಿ ಕೆಲಸ ಮಾಡಿದ್ರೆ ಯಾರು ಬೇಡ ಹೇಳ್ತಾರೆ, ಫಂಡ್ ಇಟ್ಕೊಂಡು ವಾಪಸ್ ಕಳಿಸೋದು ಬದಲು ಯುಟಿಲೈಸ್ ಮಾಡಿದ್ರೆ ಯಾರು ಬೇಡ ಹೇಳ್ತಾರೆ, ಯುಟಿಲೈಸ್ ಮಾಡಿದ್ರೆ ಯಾರು ಬೇಡ ಹೇಳಲ್ಲ. ಅಲ್ಲಿ ಏನಾಗಿದೆ, ಸರಿಯಾಗಿ ಯುಟಿಲೈಸ್ ಮಾಡೋಕ್ಕೆ ಗೊತ್ತಾಗ್ದೇನೆ ಉಳ್ಕೊಂಡಿರೋದು. ಆಮೇಲೆ ಡಿಸಾಸ್ಟರ್ ಪ್ರೊಫೆಷನಲ್ಸ್ ಗಳಿದ್ದಾರೆ ಅಂದ್ರೆ ಅವರೆಲ್ಲ ಏನು ಬೃಹಸ್ಪತಿಗಳೇ ಅಲ್ಲ, ಅವರು ಈಗ ಇರ್ತಾರೆ. ನಾವೇ ಹೇಳ್ಕೊಡ್ಬೇಕಾಗತ್ತೆ ಒಂದೊಂದ್ಸಲ. ಸೊ ಹಾಗೇನಾಗಿ ನೀವು ಹೋಗಿ ಅವ್ರಿಗೆ ಹೇಳ್ತಾ, ನೋಡ್ರಿ ಇದು ಮಾಡೋಣ ಸ್ವಲ್ಪ ಅಂತಾರೆ, ಅವರು ತಲೆ ತಿಂತಾರೆ ಅಂತ ಅಂದ್ರೆ ಅನ್ಕೊಂತಾರೆ ನಮ್ಮ ಸಮುದಾಯಕ್ಕೆ ಬೇಕಾಗಿರೋದು. ಸೊ ಮಾತನಾಡ್ತಾ, ಫೋನ್ ಮಾಡ್ತಾ,
ಕೇಳ್ತಾ ಏನ್ ಮಾಡಿದ್ದೀರಿ ಮಿಟಿಗೇಷನ್ ಮೆಜರ್ಸ್ ಏನೇನು ಹಾಕೊಂಡಿದ್ದೀರಿ, ಸ್ಟ್ರಕ್ಚರಲ್ ಮಿಟಿಗೇಷನ್ಸ್ ಏನ್ ಮಾಡಿದ್ದೀರಿ, ನಾನ್ ಸ್ಟ್ರಕ್ಚರಲ್ ಮಿಟಿಗೇಷನ್ಸ್ ಏನ್ ಮಾಡಿದ್ದೀರಿ, ಎಷ್ಟು ಫಂಡ್ ಇದೆ, ಲಾಸ್ಟ್ ಮೀಟಿಂಗ್ ಅಲ್ಲಿ ಏನಾಯ್ತು, ಮೀಟಿಂಗ್ ಯಾವತ್ತು ನಡೆಯುತ್ತೆ, ಈ ಪದಗಳನ್ನ ಕೇಳ್ಬೋದಲ್ವಾ ನೀವು. ಮೀಟಿಂಗ್ ಯಾವ ನಡೆಯುತ್ತೆ, ಮೀಟಿಂಗ್ ಅಲ್ಲಿ ನಿರ್ಣಯ ಏನಾಯ್ತು, ಅದ್ರ ಪ್ರೊಸೀಡಿಂಗ್ಸ್ ಕೊಡಿ ನಮ್ಗೆ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮೀಟಿಂಗ್ ಆಗುತ್ತಲ್ಲ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮಾಡ್ಲೇಬೇಕಲ್ಲ, ಪ್ರೊಸೀಡಿಂಗ್ಸ್ ಇಸ್ಕೊಡಿ. ಪ್ರೊಸೀಡಿಂಗ್ಸ್ ಅಲ್ಲಿ ಏನ್ ನಿರ್ಣಯ ಆಗಿದೆ ಅಂತ ಓದ್ಕೊಳ್ಳಿ. ಆ ನಿರ್ಣಯ ತಕ್ಕ ಹಾಗೆ ನಾವೇನಾದ್ರೂ ಕೆಲಸ ಮಾಡ್ಬೇಕಂತ ಯೋಚನೆ ಮಾಡಿ, ಹೌದಲ್ಲ. ಆ ನಿರ್ಣಯದ ತಕ್ಕ ಹಾಗೆ ನಾವೇನಾದ್ರೂ ಕಾಂಟ್ರಿಬ್ಯೂಟ್ ಮಾಡಕ್ಕಾಗಂತ ಅಂತ ಯೋಚನೆ ಮಾಡಿ. ಜೀರೋ ಬಡ್ಜೆಟ್ ಅಲ್ಲಿ ಮಾಡಕ್ಕಾದ್ರೆ ಮಾಡಿಬಿಡಿ, ಇಲ್ಲ ಸ್ವಲ್ಪ ಅನುದಾನ ಬೇಕಾದ್ರೆ ರಿಕ್ವಿಸಿಷನ್ ಕೊಡಿ. ಸೊ ಹಾಗಾಗಿ ಹೀಗೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮತ್ತು ಲೋಕಲ್ ಅಥಾರಿಟಿನಲ್ಲೇ ಇದಕ್ಕೆ ಅನುದಾನ ಇರೋದ್ರಿಂದ, ಅವ್ರಿಗೆ ಅದ್ರ ಬಗ್ಗೆ ಎಚ್ಚರ ಇಲ್ಲದೆ ಇರೋದ್ರಿಂದ ಮೇಜರ್ಲಿ ಡಿ.ಸಿ ಅವ್ರಿಗೆ ಅವ್ರದೇ ನುಡಿಂಟ್ ಇರುತ್ತೆ. ಇವನ್ನೆಲ್ಲ ಗಮನಿಸಿದ್ರಷ್ಟೇ ಅವ್ರಿಗೆ ಗೊತ್ತಾಗೋದು. ಪ್ರೊಫೆಷನಲ್ಸ್ ಎಷ್ಟು ಹೇಳ್ತಾನೋ ಎಷ್ಟು ಬಿಡ್ತಾನೋ, ಮೀಟಿಂಗ್ ಅಲ್ಲಿ ಯಾರು ಹೇಳ್ತಾರೋ ಏನು ಹೇಳ್ತಾರೋ, ನೀವು ಸ್ವಲ್ಪ ಅದಕ್ಕೆ ಕ್ಲೀನ್ ಆಗಿ ಕೊಡ್ತಾ ಇರ್ಬೇಕಾಗ್ತದೆ. ಸೊ ಹಾಗಾಗಿ ನೀವು ಅದನ್ನ ಮಾಡಬೇಕು. ಮತ್ತೆ ಯಾವುದೇ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆದ್ರೂ ತರಬೇತಿಗಳನ್ನು ತಗೊಳ್ಬೇಕು ಮೊದಲು. ಅದಕ್ಕೇನೆ ಚಾಪ್ಟರ್ ನಂಬರ್ 7 ಅಲ್ಲಿ ಹೇಳ್ತಾರೆ ತರಬೇತಿನೂ ಕೂಡ ಇಂಪಾರ್ಟೆಂಟ್ ಅಂತ. ಸೊ ಕೆಪಾಸಿಟಿ ಬಿಲ್ಡಿಂಗ್ ಆಗಬೇಕು, ತರಬೇತಿ ತಗೊಳ್ಳಿ. ನೀವೇ ಒಂಥರ ಪೈಲಟ್ ಎಮರ್ಜೆನ್ಸಿ ಅವ್ರನ್ನ ಕರೆಸಿ, ನಿಮ್ಮನೆ ಮುಂದೆ ಮಾಡಿಸಿ, ನಿಮ್ಮ ಸ್ಕೂಲ್ ಮುಂದೆನೇ ಮಾಡಿಸಿ, ನಿಮ್ಮನೆಯವರು ನೀವು ಎಲ್ಲ ಕುತ್ಕೊಂಡು ನೋಡಿ, ತಪ್ಪೇನಿದೆ, ಏನಿಲ್ಲ. ಸೊ ಹಾಗಾಗಿ ನಾವುಗಳು ತರಬೇತಿಗಳನ್ನ ಎಲ್ಲಾ ಹಂತದಲ್ಲೂ ಆ ಡಿಸಾಸ್ಟರ್ ಸಂದರ್ಭದಲ್ಲಿ ಬೇಕಾದಂತ ಪ್ರಥಮ ಚಿಕಿತ್ಸೆ ತರಬೇತಿ, ನಾವು ಏನಾದ್ರು ಕೆಲಸ ಮಾಡೋ ಕ್ಷೇತ್ರ, ವಾಟರ್ ಶೆಡ್ ಆದ್ರೂ ಆಗಲಿ, ಗ್ರೌಂಡ್ ವಾಟರ್ ಮ್ಯಾನೇಜ್ಮೆಂಟ್ ಆದಾಗಲಿ, ಏನೇ ಆಗಲಿ, ಬಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಪ್ರಥಮ ಚಿಕಿತ್ಸೆ ಬಗ್ಗೆ ತರಬೇತಿ ತಗೊಳ್ಳೋಕೆ ಅಂತಂದ್ರೆ ಕೊಡಿ ಸರ್ ಅಂತ ಕೇಳಿ ನೀವೇ ಹೋಗಿ ನಮ್ಮ NGO ಕೊಡಿ, ನಾವು ಒಂದಿನ ಮಧ್ಯಾಹ್ನದ ಲಂಚ್ ಅರೇಂಜ್ ಮಾಡ್ತೀವಿ. ಮ್ಯಾಕ್ಸಿಮಮ್ ಅಂದ್ರೆ ಒಂದು ದಿನ ಆದ್ರೆ ಟ್ರೈನಿಂಗಿಗೆ ಅಂತ ಕಾಸ್ಟ್ ಬರೋದಿಲ್ಲ. ನಾನು ಎಸ್ ಎ ಟ್ರೈನರ್ ಆಗಿ ನಾನು ನೋಡಿದ್ದೀನಿ. ನಿಮ್ಗೆ ಮ್ಯಾಕ್ಸಿಮಮ್ ಏನ್ ಬೇಕಾಗುತ್ತೆ, ಗ್ರಾಮ ಪಂಚಾಯತ್ ಹಾಲ್ ಕೇಳ್ಕೊಳ್ತೀರಾ ಅಲ್ವಾ, ಅಥವಾ ಒಂದು ಶಾಲೆ ಇಸ್ಕೊಳ್ಳಿ. ಇಸ್ಕೊಂಡ್ರೆ ಮಧ್ಯಾಹ್ನದೊಂದು ವರ್ಕಿಂಗ್ ಲಂಚ್ ಅರೇಂಜ್ ಮಾಡಿ, ಬೆಳಗಿನ ಸಂಜೆ ತನಕ ಮಾಡೋದಾದ್ರೆ ಮಾಡಿ. ಬೇಡ ವರ್ಕಿಂಗ್ ಲಂಚು ಆ ತಲೆನೋವು ಬೇಡ ಅಂದ್ರೆ ಬೆಳಿಗ್ಗೆ 10:00 ಶುರು ಮಾಡಿ 1:00 ಮುಗಿಸ್ಬಿಡಿ. ಮಧ್ಯೆ ಒಂದು ಒಳ್ಳೆ ಟೀ ಬಿಸ್ಕೆಟ್ ಕೊಟ್ಬಿಟ್ಟು ಅಷ್ಟೇ ಸಾಕು. ಒಂದೇ ದಿನ ಮಾಡೋದು 2 ದಿನ ಮಾಡೋಣ, ಕಾಫಿ ಟೀ ಬಿಸ್ಕೆಟ್ ಎಲ್ಲ ಆಗೋಗುತ್ತಲ್ಲ. ಸೊ ಟ್ರೈನಿಂಗ್ ಮಾಡುವಾಗ ನಾವು ಯೋಚನೆ ಮಾಡಬೇಕು. ಸುಮ್ಮನೆ 2 ದಿನ ಮಾಡ್ತೀವಿ, ಊಟವೆಲ್ಲ ಹಚ್ಚೋದು, ಹಳೆಯಲ್ಲಿ ಹೇಳೋದು, ಇವೆಲ್ಲ ರಿಸ್ಕಿ ಆಗ್ತದೆ. ಸಿಂಪಲ್ ಆಗಿ 1 ದಿನ ವರ್ಕಿಂಗ್ ಲಂಚ್ ಕೊಡೋಕ್ಕೆ ಅವಕಾಶ ಇದೆ ನಮಗೆ ಅನ್ನೋದಾದ್ರೆ ಇದ್ರೆ 1 ದಿನ ಪೂರ್ತಿ ಮಾಡಿ. ಇಲ್ಲ ಅಂದ್ರೆ ನೀವು ವರ್ಷ ಪೂರ್ತಿ ಅರ್ಧದ ದಿನವೇ ಮಾಡಿ. ಕಾಫಿ ಟೀ ಬಿಸ್ಕೆಟ್ ಅಲ್ಲೇ ಮುಗಿದೋಗ್ಬಿಡುತ್ತೆ ಅಷ್ಟೇ. ಬೆಳಿಗ್ಗೆ 10:00 ಬರ್ತಾರೆ, 10:30 11 ಗಂಟೆ ಆಗುತ್ತೆ, ಒಂದೇ ಸೆಷನ್ ಸಾಕು. 2 ದಿನ, 1 ದಿನ ಮಾಡೋದ್ರ ಬದಲು 2 ದಿನ ಮಾಡಿ, ಕಡಿಮೆ ಖರ್ಚೆಲ್ಲ ಹೋಗುತ್ತವೆ, ಕಡಿಮೆ ಖರ್ಚು. ಹಾಗಾಗಿ ನೀವು ಮಹಿಳೆಯರು ಇವರೆಲ್ಲ ಆ ಥರದಲ್ಲಿ ಮಾಡಬೇಕು. ಒಂದು ವರ್ಕಿಂಗ್ ಲಂಚೇ ಬೇಡ, ಕಾಫಿ ಟೀನಲ್ಲೇ ಟ್ರೈನಿಂಗ್ ಮುಗೋಗುತ್ತೆ. ಯಾರಾದ್ರೂ ರೆನ್ಯುಮರೇಷನ್ ತಗೊಳ್ಳಲ್ಲ ನಿಮ್ಮ ಹತ್ರ ಬಂದ್ರೆ ಏನು ಬೇಕಾಗಿಲ್ಲ. ಸೊ ಜೀರೋ ಬಡ್ಜೆಟ್ ಕಾರ್ಯಕ್ರಮಗಳನ್ನು ಮಾಡ್ತಾ ನಿಮ್ಮ ಫೈಲ್ ಜಾಸ್ತಿ ಮಾಡ್ತಾ DC ಅವ್ರ ಮುಂದೆ ಹೋದಾಗ ನೋಡಿ ಏನೆಲ್ಲ ತರಬೇತಿ ಮಾಡಿದ್ದೀವಿ ನಾವು ಅಂತಂದಾಗ ಡೆಫಿನೆಟ್ಲಿ ಇದು ಕಂಟಿನ್ಯೂಸ್ ಪ್ರೋಸೆಸ್. ಡಿಸಾಸ್ಟರ್ ನಾನು ಇನ್ನೊಂದು ಹೇಳ್ತಾ ಇದ್ದೀನಿ ಅಂದ್ರೆ, ಯಾಕೆ ನಿಮಗೆ NGO ಹೇಳ್ತಾ ಇದ್ದೀನಿ ಇದನ್ನ ಅಂತಂದ್ರೆ, ಇದು ನಿಮಗೆ ನಿರಂತರವಾಗಿ ಮಾಡುವ ಕೆಲಸಗಳು ಸಿಗುತ್ತೆ. ಈಗ ಯಾವುದೋ ಒಂದು ಪ್ರಾಜೆಕ್ಟ್ ಆದ್ರೆ ಜಲ್ ಜೀವನ ಮತ್ತೊಂದು ಆದ್ರೆ ಯಾವುದೋ ಒಂದು ಟೈಮ್ ಪೀರಿಯಡ್ ಅಲ್ಲಿ ಆಗುತ್ತೆ, ಮುಗಿದ್ಬಿಡುತ್ತೆ. ಆದ್ರೆ ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ನಿಮಗೆ ನಿರಂತರವಾಗಿ ಕೆಲಸ ಇದೆ. ಆಮೇಲೆ ನೀವು ಮಹಿಳಾ ಪರವಾಗಿ ಕೆಲಸ ಮಾಡ್ತಕ್ಕಂಥವ್ರು ಎಲ್ಲ ಅಂಗನವಾಡಿಯಿಂದ ಲಿಸ್ಟ್ ತರಿಸ್ಕೊಳ್ಳಿ. ಲಿಸ್ಟ್ ಅಲ್ಲಿ ಗರ್ಭಿಣಿಯರು ಯಾರ್ಯಾರಿದ್ದಾರೆ, 3 ತಿಂಗಳು ಗರ್ಭಿಣಿ ಯಾರಿದ್ದಾರೆ, 6 ತಿಂಗಳು ಗರ್ಭಿಣಿ ಯಾರಿದ್ದಾರೆ, ಎಲ್ಲವನ್ನು ಕ್ರೋಢೀಕರಿಸಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನಿಮ್ಮ ಲೆಟರ್ ಅಲ್ಲಿ ಒಂದು ಲೆಟರ್ ಬರೀರಿ, ಅದು ಲಿಸ್ಟ್ ಇಟ್ಟು ಪಂಚಾಯತಿಗೆ ಒಂದು ಕಳಿಸಿ. ಎಲ್ಲರನ್ನು ಕಳಿಸಿಬಿಟ್ಟು ಈ ಮುಂಬರುವ ಡಿಸಾಸ್ಟರ್ ಸಂದರ್ಭಗಳಲ್ಲಿ ನೀವು ಈ ಒಂದು ವಲ್ನರಬಲ್ ಸೆಕ್ಷನ್ ಅನ್ನ ನೀವು ಸೂಕ್ಷ್ಮವಾಗಿ ಗಮನಿಸಬೇಕು ಅಂತ ಕೊಡಿ ಪ್ರತಿ ವರ್ಷ. ಸೊ ಡೇಟಾ ತಗೊಳ್ಳಕ್ಕೆ ಏನಿದೆ ಅಂಗನವಾಡಿಯಿಂದ ತಗೋಬೋದಲ್ಲ. ಸೊ ಅಂಗನವಾಡಿಯಿಂದ ತಗೊಂಡು ಅದನ್ನ ಒಂದು ಪರಿಪಾಠ ಬೆಳೆಸ್ಕೊಳ್ಬೇಕು ಆ ಥರದ್ದು. ಆಮೇಲೆ ನೋಡಿ ಇನ್ನೊಂದು ಪ್ರಶ್ನೆ, ಈಗ ನೀರು ಗ್ರೌಂಡ್ ವಾಟರ್ ಎಕ್ಸ್ಪ್ಲಾಯ್ಟ್ ಆಗಿದೆ, ಟ್ಯಾಂಕರ್ ಅಲ್ಲಿ ನೀರು ಹೊಡಿತಾರೆ. ಟ್ಯಾಂಕರ್ ಅಲ್ಲಿ ನೀರು ಹೊಡೆದಾಗ ಏನಾಗುತ್ತೆ, ಎಲ್ಲವೂ ಟ್ಯಾಂಕರ್ ಅಲ್ಲಿ ನೀರು ಹೊಡಿಸ್ಬೇಕು. ಅವನು ಗ್ರಾಮ ಪಂಚಾಯತಿಯವರು ಏನ್ ಮಾಡ್ತಾರೆ, ಒಂದು ಟ್ಯಾಂಕರ್ ರೆಡಿ ಮಾಡಿ ಕೊಡ್ತಾರೆ ಒಬ್ಬನಿಗೆ. ಅವನೇನ್ ಮಾಡ್ತಾನೆ, ಬೆಳಿಗ್ಗೆ 9 ಗಂಟೆಗೆ ಎದ್ದು 10 ಗಂಟೆಗೆ ಪೂಜೆ ಮಾಡಿ 11 ಗಂಟೆಗೆ ನೀರು ತುಂಬಿಕೊಂಡು 12 ಗಂಟೆಗೆ ಹಳ್ಳಿಗೆ ಬರ್ತಾರೆ.
12 ಗಂಟೆಗೆ ಹಳ್ಳಿಗೆ ಬಂದಾಗ ಅಲ್ಲಿ ಹಳ್ಳಿಯಲ್ಲಿ ಇರ್ತಕ್ಕಂತ ತಂದೆ ತಾಯಿಗಳು ಕೂಲಿ ಕೆಲಸಕ್ಕೋ ಹೊಲ ಕೆಲಸಕ್ಕೋ ಹೋಗ್ತಾರೆ. ಇವನು ನೀರ್ ತಂದಿದ್ದೀನಿ ಅಂತ ಹೋದ್ರೆ ಯಾರು ಇರ್ತಾರೆ ನೀರು ಹಿಡಿಯಕ್ಕೆ? ಯಾರು ಇರೋದಿಲ್ಲ. ಅವಾಗ ಯಾರನ್ನು ಬಿಡ್ತಾರೆ ನೀರು ಹಿಡಿಯಕ್ಕೆ? ಶಾಲೆಗೆ ಹೋಗುವ ಹೆಣ್ಣು ಮಗುವನ್ನು ಬಿಡ್ತಾರೆ. ಶಾಲೆಗೆ ಹೋಗುವ ಹೆಣ್ಣು ಮಗುವನ್ನು ಬಿಡ್ತಾರೆ. ಅದು ಬಿಡ್ಲಿ ಬಿಡದೆ ಇರ್ಲಿ, ನಿಮ್ಮೂರಲ್ಲಿ ಒಂದು ಟ್ಯಾಂಕರ್ ಸಿಸ್ಟಮ್ ಐತೆ ಅಂದ್ರೆ ನಡೀದೇ ಇರ್ಲಿ, ಒಂದು ಕಾಗದ ಬರೆದು ಬಿಡಿ. ದಯವಿಟ್ಟು ಈ ತರ ಶಾಲಾ ಮಕ್ಕಳಿಗೆ ನೀವು ಮಧ್ಯಾಹ್ನ 12 ಗಂಟೆಗೆ ಬಿಟ್ರೆ ಶಾಲೆ ಬಿಡುವ ಸಾಧ್ಯತೆ ಇರುತ್ತೆ. ದಯವಿಟ್ಟು ನೀರನ್ನು 9 ಗಂಟೆ ಒಳಗೆ ಬಿಡಿ ಅಂತ ಹೇಳಿ ಆ ಯಜಮಾನ್ರಿಗೆ ಒಂದು ಪತ್ರ, ಆ PDO ಒಂದು ಪತ್ರ.